ನಾಳೆ ಶುಕ್ರವಾರ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ಪುಣ್ಯದ ದಿನವೆಂದು ಹೇಳುತ್ತಾರೆ. ಅದರಲ್ಲೂ ಕಾರ್ತಿಕ ಹುಣ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳಿಗೆ 1000 ಪಟ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಜನ್ಮ ಜನ್ಮಗಳ ದಾರಿದ್ರ್ಯ ನಿವಾರಣೆಯಾಗಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಶ್ಚಿತವಾಗಿ ಲಭಿಸುತ್ತದೆ. ಪುರಾಣಗಳ ಪ್ರಕಾರ ಕಾರ್ತಿಕ ಹುಣ್ಣಿಮೆಯ ದಿನದಂದು ಭಗವಾನ್ ವಿಷ್ಣುವು ರಾಕ್ಷಸ ತ್ರಿಪುರಾಸುರನನ್ನು ಸಂಹಾರ ಮಾಡಿದನೆಂದು ಹೇಳಲಾಗುತ್ತದೆ. ಆದ್ದರಿಂದ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಹುಣ್ಣಿಮೆ ಎಂದು ಕೂಡ ಆಚರಿಸಲಾಗುವುದು. ಈ ವ್ರತವನ್ನು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಆಚರಿಸುವವರು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ದೀಪವು ಪರಬ್ರಹ್ಮ ಸ್ವರೂಪ. ಯಾರ ಮನೆಯಲ್ಲಿ ಧೂಪ ದೀಪ ನೈವೇದ್ಯಗಳನ್ನು ನಿತ್ಯವೂ ಮಾಡಲಾಗುತ್ತದೆಯೋ ಆ ಮನೆಯು ಅಷ್ಟೈಶ್ವರ್ಯದಿಂದ ಕೂಡಿರುತ್ತದೆ. ಮನೆಯಲ್ಲಿ ದಿನಾಗಲೂ ದೀಪ ಹಚ್ಚುವುದು ಶುಭ. ಆದರೆ ಆಧುನಿಕ ಜೀವನದಲ್ಲಿ ಕೆಲವರಿಗೆ ದಿನವೂ ದೀಪ ಹಚ್ಚಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಹಿರಿಯರು ಕಾರ್ತಿಕ ಹುಣ್ಣಿಮೆಯಂದು ಒಂದು ವಿಧಾನವನ್ನು ಸೂಚಿಸಿದರು. ವರ್ಷದಲ್ಲಿ 365 ದಿನಗಳು ಇರುವುದರಿಂದ ದಿನಕ್ಕೆ ಒಂದು ಬತ್ತಿಯಂತೆ 365 ಬತ್ತಿಗಳನ್ನು ಜೋಡಿಸಿ ಹಸುವಿನ ತುಪ್ಪದಲ್ಲಿ ನೆನೆಸಿ ಹತ್ತಿರದ ದೇವಸ್ಥಾನ ಅಥವಾ ಮನೆಯಲ್ಲಿ ದೀಪ ಬೆಳಗಿದರೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಈ ಪದ್ಧತಿಯನ್ನು ರೂಢಿಯಲ್ಲಿ ತಂದರು. ಯಾವ ದಿನ ರಾತ್ರಿಯ ಸಮಯದಲ್ಲಿ ಪೌರ್ಣಮಿ ತಿಥಿ ಬರುತ್ತದೆಯೋ ಆ ದಿನವೇ 365 ಬತ್ತಿಗಳ ದೀಪಾರಾಧನೆಯನ್ನು ಮಾಡಬೇಕೆಂದು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ನಾಳೆಯ ದಿನವೇ ಸಂಜೆ 5 ರಿಂದ 7 ಗಂಟೆಯ ಸಮಯದಲ್ಲಿ ಶಿವಾಲಯ, ವಿಷ್ಣು ಸನ್ನಿಧಿ ಅಥವಾ ಮನೆಯಲ್ಲೇ ತುಳಸಿ ಗಿಡದ ಮುಂದೆ 365 ಬತ್ತಿಗಳ ದೀಪವನ್ನು ತಪ್ಪದೇ ಬೆಳಗಿಸಬೇಕು. ದೀಪಾರಾಧನೆ ಮಾಡುವ ಸ್ಥಳವನ್ನು ಅರಿಶಿನದ ನೀರಿನಿಂದ ಶುದ್ಧಗೊಳಿಸಿ ಬಾಳೆ ಎಲೆ ಅಥವಾ ಹಾಳೆಯ ತಟ್ಟೆ, ತಾಮ್ರದ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ದೊಡ್ಡದಾದ ಮಣ್ಣಿನ ದೀಪವನ್ನು ಇಡಬೇಕು. ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪದಲ್ಲಿ ನೆನೆಸಿರುವ 365 ಬತ್ತಿಗಳನ್ನು ಇಟ್ಟು ನಂತರ ಅದರ ಸುತ್ತಲೂ ತುಪ್ಪವನ್ನು ಹಾಕಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು ದೀಪದ ಅಕ್ಕಪಕ್ಕ 2 ಕಡೆ ವೀಳ್ಯದೆಲೆಯ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ನಂತರ ದೀಪವನ್ನು ಬೆಳಗಬೇಕು. ಆದಷ್ಟು ದೊಡ್ಡದಾದ ದೀಪವನ್ನೇ ಬೆಳಗಿಸಿ. ಯಾಕೆಂದರೆ ದೀಪ ಬೆಳಗಲು ಪ್ರಾರಂಭವಾದಾಗ ಕನಿಷ್ಠ ಪಕ್ಷ 30 ನಿಮಿಷದಿಂದ 1 ತಾಸಾದರೂ ದೀಪ ಬೆಳಗಿದರೆ ಬಹಳ ಒಳ್ಳೆಯದು. 365 ಬತ್ತಿಗಳ ದೀಪಾರಾಧನೆ ಮಾಡುವುದರಿಂದ ವರ್ಷ ಪೂರ್ತಿ ದೀಪ ಬೆಳಗಿದ ಪುಣ್ಯ ಲಭಿಸುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು. ಹಾಗೂ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ. ಮನೆಯಲ್ಲೇ ಈ ದೀಪಾರಾಧನೆ ಮಾಡಿದರೆ ಬಳಸಿರುವ ಅಕ್ಕಿ ಬೆಲ್ಲದಿಂದ ಸಿಹಿಯನ್ನು ತಯಾರಿಸಬೇಕು. ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡಿದರೆ ಅದೆಲ್ಲವನ್ನು ದೇವಸ್ಥಾನದಲ್ಲಿಯೇ ಅರ್ಪಿಸಿ ಬರಬೇಕು. ಒಂದು ವೇಳೆ ನಾಳೆ ಶುಕ್ರವಾರ 365 ಬತ್ತಿಗಳ ದೀಪಾರಾಧನೆ ಮಾಡಲು ಸಾಧ್ಯವಿಲ್ಲವೆಂದಾದರೆ ಶನಿವಾರ ಬೆಳಿಗ್ಗೆ ಸೂರ್ಯೋದಯದ ಮೊದಲು ಇದೇ ಕ್ರಮದಲ್ಲಿ ದೀಪಾರಾಧನೆಯನ್ನು ಮಾಡಬಹುದು. ಇಲ್ಲವೆಂದಾದರೆ ಕಾರ್ತಿಕ ಸೋಮವಾರದ ದಿನವೂ ಕೂಡ ಈ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ. 365 ಬತ್ತಿಗಳ ದೀಪಾರಾಧನೆ ಮಾಡಲು ಸಾಧ್ಯವಿಲ್ಲದವರು ನಾಳೆಯ ದಿನ ತಪ್ಪದೆ 31 ದೀಪಗಳನ್ನು ಬೆಳಗಬೇಕು. ಈ ದೀಪಾರಾಧನೆಯಿಂದ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೀಪ ಬೆಳಗಿದ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿಶೇಷ ಶಕ್ತಿ ಹಾಗೂ ಹಿನ್ನೆಲೆಯನ್ನು ಹೊಂದಿರುವ ಕಾರ್ತಿಕ ಹುಣ್ಣಿಮೆಯನ್ನು ದೇವ್ ದೀಪಾವಳಿ ಎಂದು ಕೂಡ ಆಚರಿಸಲಾಗುತ್ತದೆ. ಈ ದಿನ ದೇವತೆಗಳು ದೀಪಾವಳಿ ಹಬ್ಬವನ್ನು ಆಚರಿಸುವರು. ಈ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕ ಭೂಮಿಗೆ ಇಳಿಯುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ದೇವತೆಗಳ ಆಶೀರ್ವಾದ ದೊರೆಯುವುದು ಎಂದು ಹೇಳಲಾಗುತ್ತದೆ. ನಾಳೆಯ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು. ಒಂದು ವೇಳೆ ನಿಮಗೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು. ಇದಾದ ನಂತರ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಳಸಿ ಕಟ್ಟೆಯ ಹತ್ತಿರ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ದಾನ ಮಾಡಿ. ಕಾರ್ತಿಕ ಹುಣ್ಣಿಮೆಯ ದಿನದಂದು ಆಹಾರ, ಧಾನ್ಯ, ಹಾಲು, ಅಕ್ಕಿ ಮತ್ತು ನೆಲ್ಲಿಕಾಯಿಯನ್ನು ದಾನ ಮಾಡುವುದು ಮಂಗಳಕರ. ಈ ದಿನ ಸಂಜೆ ಚಂದ್ರದೇವನಿಗೆ ನೀರಿನಲ್ಲಿ ಹಸಿ ಹಾಲನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು. ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮಹಾಲಕ್ಷ್ಮಿ ಸ್ತುತಿಯನ್ನು ಪಠಿಸಬಹುದು. ಸಂಜೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಿ. ಇದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ.
ಕಾರ್ತಿಕ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುವುದರಿಂದ ಶುಭ ಫಲ ದೊರೆಯುತ್ತದೆ. ಶಿವಾಲಯಗಳಲ್ಲಿ ರುದ್ರಾಭಿಷೇಕ, ಸಹಸ್ರಲಿಂಗಾರ್ಚನೆ, ಮಹಾಲಿಂಗಾರ್ಚನೆ ಮಾಡುವವರಿಗೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಕಾರ್ತಿಕ ಹುಣ್ಣಿಮೆಯ ದಿನದಂದು ಏನು ಮಾಡಬಾರದು? ಕಾರ್ತಿಕ ಹುಣ್ಣಿಮೆಯ ದಿನದಂದು ತಾಮಸಿಕ ಆಹಾರವನ್ನು ಅಪ್ಪಿತಪ್ಪಿಯೂ ಸೇವಿಸಬಾರದು. ಈ ದಿನ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಈ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಡ್ಡಾಯವಾಗಿ ಸಹಾಯ ಮಾಡಿ, ಆದರೆ ತಪ್ಪಾಗಿಯೂ ಅವರನ್ನು ಅವಮಾನಿಸಬೇಡಿ. ಚಂದ್ರದೇವನನ್ನು ಮೆಚ್ಚಿಸಲು ಕಾರ್ತಿಕ ಹುಣ್ಣಿಮೆಯ ದಿನದಂದು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಅನುಸರಿಸಿ. ಈ ಪವಿತ್ರ ಹಬ್ಬದಂದು ಮನೆಯ ಹಿರಿಯರನ್ನು ನಿಂದಿಸಬೇಡಿ. ವಾದ ವಿವಾದಗಳಿಂದ ದೂರವಿರಿ. ಮನೆಯ ಹಿರಿಯರಿಗೆ ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಗೌರವವನ್ನು ನೀಡಿ. ಕಾರ್ತಿಕ ಹುಣ್ಣಿಮೆಯ ದಿನದಂದು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕನುಗುಣವಾಗಿ ನಡೆದುಕೊಂಡರೆ ಮಾತ್ರ ಪೂರ್ಣ ಫಲದ ಜೊತೆ ದೇವರ ಅನುಗ್ರಹವನ್ನು ಪಡೆಯಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.